ವಜ್ರಕಾಂತ ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ. ನಿನ್ನ ಮಂತ್ರ ಮಾಡದ ಬುಟ್ಟಿ ಬಟ್ಟೆ ಗುತ್ತಿಗೆ ನಾನೇ ಸೂರಾದ ಸೂರ ಎಂದು ರೈತ ಸಂಘದ ಅಧ್ಯಕ್ಷ ಎಂದು ಮೆರೆದಿದೆಯಲ್ಲ, ಆ ಹಸಿರು ಟಾವಲ ಹಾರಿಸಿ ರೈತ ಸಂಘದ ಅಧ್ಯಕ್ಷ ನಾನೇ ಎಂದು ಮರೆತಿದೆಯಲ್ಲ. ಹೇಗಿದೆ ಮಾಮಾಶ್ರೀ? ಯಾವ ಜನ್ಮದ ಎದುರಲ್ಲಿ ನನಗೆ ತಾಳಿ ಕಟ್ಟಿದ ಗಂಡನ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನನ್ನ ತಂಗಿ ಕಪಾಳ ಮುಖ್ಯ. ನಿನ್ನ ಮಗನನ್ನ ತಂಗಿ ಅಂತ ಕರಿಬೇಡ. ಸರ್ವೇ ಜನ ಸುಖಿನೋ ಭವಂತೆ. ಸರ್ವ ಜೀವಿಗಳಿಗೆ ಲಾಲನೆ ಪಾಲನೆ ಘೋಷಣೆ ಮಾಡಿ ರಕ್ಷಿಸುವ ಏ ಭೂಮಾತೆ, ಈ ರೈತ ಸಂಘದ ರಾಮಣ್ಣನ ಕೋಟಿ ಕೋಟಿ ನಮನಗಳು. ನನ್ನ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಈ ಊರಿನ ರೈತ ಬಾಂಧವರು ಸುಖ ಸಂತೋಷದಲ್ಲಿ ಇರಬೇಕೆನ್ನೋದು ಅವರ ಆಸೆಯಾಗಿತ್ತು. ಅವರ ಆಸೆಯಂತೆ ನಾನು ಈಡೇರಿಸಿದ್ದೇನೆ. ನನ್ನ ತಮ್ಮ ಬಲಗೈಯ ಬಂಟ ಅನ್ಯಾಯ ಮೆಟ್ಟಿ ನಾಯಕಿಗೆ ತನ್ನ ಪ್ರಾಣವನ್ನೇ ಪಣಿಕಿಟ್ಟಿದ್ದಾನೆ. ನನ್ನ ತಂಗಿ ಕಲಿತು ವಿದ್ಯಾವಂತನಾಗ ಮಾತಾಪಿತು. ನಿಮಗೆ ಮಾತು ಕೊಟ್ಟಂತೆ ಈ ಊರಿನ ಜನರು ರೈತ ಬಂದರು ಸುಖ ಸ್ವರ್ಗದಲ್ಲಿದ್ದಾರೆ. ತಂಗಿ ಹಾಗೂ ತಮ್ಮನನ್ನು ನೀವು ಹೇಳಿದಂತೆ ಬೆಳೆಸಿದ್ವಿ. ಇದವೇ ಈ ರಾಮಣ್ಣ ಕುಳಿತಿರುವುದು ಈ ವರ್ಷ ನಿಮಗೆ ಜಯಂತಿಗೆ ಕಿರು ಕಾಣಿಕೆ ತಂದೆ. ಅಣ್ಣ ಅಣ್ಣ, ತಂಗಿಯಮ್ಮ ಈಗ ಬಂದೇನಮ್ಮ. ಯಾರ್ದಮ್ಮ ಈ ಮಗು? ಅದಕ್ಕೆ ಉತ್ತರ ನಾನು ಕೊಡ್ತೀನಿ ಮಿಸ್ಟರ್ ರೈತ ಸಂಘದ ಅಧ್ಯಕ್ಷ. ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ಯಾಕೆ ಬೆವರು ಬಂತ? ಬರಲೇಬೇಕು. ಈ ನಿನ್ನ ದೇಹದ ತುಂಬ ನರನಾಡಿಯವರನ್ನು ಸಂಚಲನಗೊಂಡು ಅಸ್ತವ್ಯಸ್ತಗೊಳ್ಳಬೇಕು. ಅದೇ ಈ ರಾಮದೂತ ಹನುಮನು ವಜ್ರದ ಬಲೆ. ಕೇವಲ ವಜ್ರಕಾಂತನಲ್ಲಿ ನಿನ್ನ ಭಾವಿ ಭಾವದ ಈ ವಜ್ರಕಾಂತ ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ. ನಿನ್ನ ಮಂತ್ರ ಮಾಡದ ಬುಟ್ಟಿ ಬಟ್ಟೆ ಗುತ್ತಿಗೆ ನಾನೇ ಸೂರಾದ ಸೂರ ಎಂದು ರೈತ ಸಂಘದ ಅಧ್ಯಕ್ಷ ಎಂದು ಮೆರೆದಿದೆಯಲ್ಲ, ಆ ಹಸಿರು ಟಾವಲ ಹಾರಿಸಿ ರೈತ ಸಂಘದ ಅಧ್ಯಕ್ಷ ನಾನೇ ಎಂದು ಮರೆತಿದೆಯಲ್ಲ. ಹೇಗಿದೆ ಮಾಮಾಶ್ರೀ? ಎಂದು ಕರೆಯುವ ಕದವ ಗಟ್ಟಿಗೆ ಹೋಗಿದ ಕೆಟ್ಟ ಬರುತ್ತಾರೆ. ಒಂದು ಅಸಡ್ಡವಾಗಿ ವರ್ತಿಸ್ಬೇಡ. ಹೊರಟೋಗು. ಹೊರಟು ಹೋಗಿಲ್ಲ, ಬಂದಿಲ್ಲ ಮಾಮಾಶ್ರೀ. ಶಾಶ್ವತವಾಗಿ ನಿನ್ನೆ ಊರಿಗೆ ಬಂದಿರುವೆ. ಈ ನಿನ್ನ ತಂಗಿಯ ಕೊರಳಲ್ಲಿ ಮಾಂಗಲ ಕಟ್ಟಿ ಸಿಂಧೂರಲಿಟ್ಟ ಸರ್ದಾರ ನಾನಾಗಿದೆ. ತಂಗಿಯಮ್ಮ ಇದೇನಮ್ಮ? ಇವರು ಹೇಳುವ ಮಾತು ನಿಜ ಇದೆ. ಎಂತ ತಪ್ಪು ಮಾಡಿಬಿಟ್ಟಿ ತಂಗಿಯಮ್ಮ.
ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗ್ರಂತ ಅರವಟೆ ಬೇಡಮ್ಮ ಬೇಡ. ಇಂಥ ದೇಶದ್ರೋಹಿ ಸಹವಾಸ ಮಾಡೋದು ತಪ್ಪು ತಂಗಿ, ತಪ್ಪು. ಏನೋ ನಿನ್ನ ನಿರ್ಮಲವಾದ ಮನಸ್ಸಿನಲ್ಲಿ ಪ್ರೀತಿಯಾದ ಪ್ರೇಮದ ಎಂಬ ನಾಟಕದ ಹಂಚೋಡಿ ನಾಳೆ ತನ್ನ ಕೆಟ್ಟ ಕಾರಸದ ಸಾಗಸ ಮೇಲೆ ನಮ್ಮಲ್ಲಿ ಸತ್ತು ಇವನ ಕಣ್ಣು ನೋಟದಲ್ಲಿ ಕಂಡು ಬರ್ತದೆ ಅಮ್ಮ, ಇವನ ಕಣ್ಣು ನೋಟದಲ್ಲಿ ಕಂಡು ಬರ್ತದೆ. ಅಣ್ಣ, ಇದೇನಣ್ಣ ನೀನು ಹೇಳುವ ಮಾತು? ನೀನ್ ಹೇಳ್ತಿದ್ ಕೇಳ್ಕೊಂಡು ಬಿದ್ದಕ್ಕೆ ನಾನೇನು ದೇಶಪ್ಪ ಮಗು ಅಲ್ಲ, ವಯಸ್ಸಿಗೆ ಬಂದ ಹೆಣ್ಣು. ಮೇಲಾಗಿ ಓದಿ ಈ ಸಮಾಜ, ಈ ಜಗತ್ತಿನ ಬಗ್ಗೆ ತಿಳಿದುಕೊಂಡಿರುವ ಕಲಿತ ನಾರಿ ನಾನು. ತಂಗಮ್ಮ, ನೀನು ಮದುವೆ ಆಗುತ್ತೀನಂದರೆ ಒಂದೇ ಒಂದು ಸಾರಿ ನನಗೆ ಹೇಳಿದ್ರೆ ಈ ಊರ ಅಗರ್ಭ ಶ್ರೀಮಂತಗೆ ಕೊಟ್ಟು ನಿನ್ನ ಮದುವೆ ಮಾಡ್ತಿದ್ದೆ. ಈ ನನ್ನ ಆಸೆ ಎಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಮ್ಮ, ಮಣ್ಣು ಪಾಲು ಮಾಡಿಬಿಟ್ಟೆ. ಈ ಹಾಳು ಸಮಾಜವೇ ಇಷ್ಟು. ಹೆಣ್ಣು ಅಂದ್ರೆ ಚಿಕ್ಕವಳಿದ್ದಾಗ ತಂದೆ ಆಶ್ರಯದಲ್ಲಿ, ಬೆಳೆದು ನಿಂತಾಗ ಅಣ್ಣ ತಮ್ಮಂದ್ರ ಆಶ್ರಯದಲ್ಲಿ, ಮುಂದೆ ಗಂಡನ ಆಶ್ರಯದಲ್ಲಿ ಬೆಳಿಬೇಕು. ಹೆಣ್ಣು ಅಂದ್ರೆ ಗಂಡನ ಗುಲಾಮನಾಗಿ ಬಿದ್ದಿರ್ಬೇಕಂತ ನೀ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನೋಡಣ್ಣ, ನಾನಿವರನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಇವರೊಂದಿಗೆ ನಾನು ಬಾಳ್ತೀನಿ. ಇನ್ನು ಮುಂದೆ ನೀನ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇಲ್ಲ ಇಲ್ಲ, ಇವೆಲ್ಲ ಸುಳ್ಳು. ಸತ್ಯವನ್ನು ಸುಳ್ಳೆಂದ ಬಡಿದುಕೊಂಡರೆ ಮೆಚ್ಚುವುದೇ ಈ ಸಮಾಜ. ಓ ಮಾಮಾಶ್ರೀ, ನಮ್ಮ ಇಬ್ಬರ ಮಿಲನಕ್ಕೆ ಹುಟ್ಟಿದ ಕೂಸು ಈ ಮಗು. ಮೊಟ್ಟ ಸಾಕ್ಷಿಬೇಕಲ್ಲ ನಿನಗೆ. ಸುತ್ತು ಹತ್ತು ಹಳ್ಳಿಯ ಮಾದರಿಯಾದ ಈ ಮನತನಿಕೆ ಎಲ್ಲಿ ತಂದಿಟ್ಟಿಯೋ ತಂದೆ. ಸ್ವಾಭಿಮಾನಿ ಪ್ರಗತಿನಿಗೆ ರೈತನಿಗೆ ಇನ್ನೊಬ್ಬ ಈ ಮನತನಿಕೆ ಬಟ್ಟು ಮಾಡಿ ತೋರಿಸುವಂತೈತೆ. ಇಲ್ಲಿಲ್ಲ, ನೀವು ಈ ಮನೆಯಲ್ಲಿ ಇರಬಾರದು, ಹೊರಗೋಗಿಲ್ಲ. ಬಂದಿರ ಮಾಮಾಶ್ರೀ. ತಗೋರಿ ಸಾವ್ಕಾರ, ನೀವು ಸಿಗ್ನಲ್ ಮಾಡಿ ತರಿಸಿದ ಈ ಫೈಲ. ನೋಡು, ಚೆನ್ನಾಗಿ ಕಣ್ಣು ತೆರೆದ ನೋಡು. ಇಡೀ ನಿನ್ನ ಆಸ್ತಿಯನ್ನು ಈ ನಿನ್ನ ತಂಗಿ ಶಿಶುನಾಳ ಹೆಸರಲ್ಲಿ ಬರೆದಿಟ್ಟಿರಬಹುದು. ಅದು ಡೈರೆಕ್ಟ್ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಹೋಗಿದೆ ನನ್ನ ವರ್ಮ, ಈ ಕಲಿಯುಗದ ಕರ್ಮ. ಇದೇನಮ್ಮ, 12 ತಲೆ ಮಾರಿದ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗಿ ಹೋಗಿ ಹುಟ್ಟಿದೆ ನೀನು. ಅಪ್ಪ ಅಮ್ಮ ಅಜ್ಜ ಮುತ್ತಜ್ಜರ ಬೆಳೆಸಿದ ಆಸ್ತಿ ಹೊಲ ಮನಿ ಎಲ್ಲ ನಿನ್ನ ಹೆಸರಿಗೆ ಬರೆದು ಕೊಟ್ಟಿದ್ದಕ್ಕೆ ನೀನು ಹೋಗಿ ಹೋಗಿ ಯಾವನ ಬೀಕಾರಿ ನಾಯಿಗೆ ಬರೆದು ಕೊಟ್ಟಿದೆಯಲ್ಲಮ್ಮ. ಹೌದು, ನನ್ನ ಹೆಸರಿಗೆ ಬರೆದಿರುವ ಬಿಲ್ ಯಾವಾಗ ಹೇಗೆ ಉಪಯೋಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಹೋಗಲಿ ಬಿಡು ತಂಗಮ್ಮ, ಈ ಆಸ್ತಿ ಅಂತಸ್ತು ನಮ್ಗೆ ಯಾವುದು ಬೇಡ. ಮಿಗಲಾಗಿ ನಮ್ಮ ಬಂಗಾರದಂತ ತಂಗಿ ಒಳ್ಳೇದಿದ್ದರೆ ಸಾಕು. ನೋಡಿ, ಅಣ್ಣ ತಮ್ಮಂದ್ರು ತಪ್ಪಿಗೆ ನನ್ನ ಗಂಡ ಹೇಳಿದಂತೆ ಕೇಳ್ಕೊಂಡು ಬಿದ್ರೆ ನಿಮಗೆ ಒಳ್ಳೆಯದು, ಇಲ್ಲದಿದ್ದರೆ ಈ ಪ್ರಪಂಚ ಬಲು ವಿಶಾಲವಾಗಿದೆ. ಎಲ್ಲಾದ್ರೂ ಹೊರಟಾಗಬಹುದು, ನನಗೇನು ಅಭ್ಯಂತರವಿಲ್ಲ. ಎಷ್ಟು ಸಲೀಸವಾಗಿ ಹೇಳಿದೆ ತಂಗಮ್ಮ. ಚಿಕ್ಕವಳಿದ್ದಾಗ ನೀನು ನಿನ್ನ ತಲೆ ಬಾಚಿ ಆ ಚಂದ ಮಾಮನ ಚೋರಿಸಿ ನಿನಗೆ ಊಟ ಮಾಡ್ತಿದ್ದಲ್ಲ, ಊಟ ಮಾಡಿ ಸ್ಥಾಯಿ ಸ್ಥಾನ ಕೊಟ್ಟಿ. ತಂದೆ ಇಲ್ಲದ ಕೊರಗ ಬರಬಾರದು ಎಂದು ಹೆಗಲ ಮೇಲೆ ಹೊತ್ತು
ಹೆಗಲು ರಾತ್ರಿ ಮಳೆ ಚಳಿ ಯಾವುದು ರಕ್ಷಿಸಿದೆ? ಒಬ್ಬ ಅಣ್ಣನ ಸ್ಥಾನ ಕೊಟ್ಟು ನಿನಗೆ ಓದಿಸಿದೆ. ನೋಡು ತಂಗಮ್ಮ, ಈ ಮುಂಗೈಗೆ ಬಂದರ ಫಲ ಬಂದರು ಈ ಅಂಗಯ ಎಂದಿಗೆ ಮರಿಬಾರದ ತಂಗಿ, ಅಂಗಯ ಎಂದಿಗೆ ಮರೆದು. ಅರ್ಥವಿಲ್ಲದ ಮಾತನಾಡಿ ಕೆಲಸಕ್ಕೆ ಬಾರದ ವಿಷಯವನ್ನು ಎತ್ತಿ ಅವಳ ಮನಸ್ಸು ಬದಲಾಯಿಸಿದ್ರೆ ಅದು ನಿನ್ನ ತಪ್ಪುತನ. ಸಾವುಕಾರ ಮೊದಲ ಕೆಲಸ ಮಾಡಿ ಸಿಂಚನ್ ನಮ್ಮವ್ರು ಹೇಳ್ದಂಗೆ ಈ ಮನೆಯಿಂದ ಹೊಡೆದು ಹೊಡಿಸಿದ್ರು. ಯಾವ ಜನ್ಮದ ಕೊಂಡಿದ್ರಲ್ಲಿ ನನಗೆ ತಾಳಿ ಕಟ್ಟಿದ ಗಂಡನ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನನ್ನ ತಂಗಿ ಕಾರ್ಯಕ್ಕೆ ಕಪಾಳೆ ಮುಚ್ಚ. ತಂಗಿ ಅಂತ ಕರಿಬೇಡ. ಹೇಗಿತ್ತು ನೀನು ಕಲ್ತ್ಕೊಂಡಿದೀಯ? ನಿನ್ನಂತವನಿಗೆ ಅಣ್ಣ ಅಂತ ಕರೆದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಸಾವುಕಾರ ಸರಿ ಹೇಳ್ರಿ, ಇವನಿಗೆ ಪೈಲ ಮನೆಯಿಂದ ಹೊರಗೆ ಹಾಕ್ರಿ. ಸಿಂಚನ್ ನಮ್ಮವ್ರು ಹೇಳ್ದಂಗೆ ಮೊದಲು ಒದ್ದು ಹೊರಗೆ ಹಾಕ್ರಿ ಇವನ. ಈ ಮನಿ ಮಾಲೀಕರ ಅಪ್ಪಣೆ ಆಯ್ತು. ಇನ್ನು ನರಲೆಚ್ಚಾಗಿ ಯಾಕೆ ನಿಂತಿರುವೆ ಇಲ್ಲಿ? ಹೊರಟು ಹೋಗು ಇಲ್ಲಿಂದ. ನನ್ನ ತಮ್ಮ ಹುಲಿಯ ಬಂದರೆ ಮಗನ ನಿನ್ನ ಹೊಲಸತೆಯನ್ನು ಹರಿದು ತಿಂತಾನೆ, ಹರಿದು ತಿನ್ನುತ್ತಾನೆ. ಓ ಹೊಲಸು ನಾಯಿ ಹೆಸರು ಎತ್ತಿ ಬೇಡ ಇದನ್ನಾರ ಮನೆಯಲ್ಲಿ. ತಮ್ಮ ಹುಲಿಯ, ಕತ್ತೆ ಬಡವ, ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಬೀದಿ ನಾಯಿಗೆ ಹೇಗೆ ಹೊಡಿತಾಳ ಹಾಗೆ ಹೊಡೆದು ಕಳಿಸುತ್ತೇನೆ ಮಗನೇ ನಿನ್ನನ್ನು. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗೋ ಮುನ್ನ ಒಂದು ಮಾತು ಹೇಳ್ತಾನೆ, ನೆನಪಲ್ಲಿ ಇಟ್ಟುಕ ಮಗನೇ. ಮೋಸ ವಂಚನೆ ಎಂಬ ಬಿಟ್ಟು ಬಲಬಗ್ಗರ ಬರುತ್ತಿಲ್ಲ ಬಿಟ್ಟರೆ ಒಳ್ಳೆಯದು. ಇಲ್ಲವಾದರೆ ದುಷ್ಟರು ಸಂವರಿ ಕುಖ್ಯಾತದ ರೌಡಿಗಳ ಮೆಂಡ. ನಿನ್ನ ದರ್ಪಕ್ಕೆ ಅಂತ್ಯ ಹತ್ತಲಿಲ್ಲ ಮಗನೇ. ನನ್ನ ತಮ್ಮನಿಂದಲೇ ನನ್ನ ಹೆಸರು ರಾಮಣ್ಣನೇ ಅಲ್ಲ. ಮೊದಲು ನಿನ್ನಿಂದ ತೊಲಗು ಮಗನೇ. ಹೋಗ್ತೀನಿ ವಜ್ರಕಾಂತ್. ನೀನಾದ ಈ ಮನೆಯಲ್ಲಿ ಸುಖ ಸಂತೋಷದಲ್ಲಿ ಇರಮ್ಮ. ನಾನಿನ್ನು ಬರುತ್ತೇನಮ್ಮ, ಬರುತ್ತೇನೆ. ನಿನ್ನ ಮೈ ಮರೆಯವರಿಗೆ ಉಡುವಿ ವಸ್ತ್ರವನ್ನು ಈ ಮನೆಗೆ ಸೇರಿದು ಅಂದರೆ ನನಗೆ ಸೇರಬೇಕಾಗಿತ್ತು. ಅಷ್ಟೇ ಅಲ್ಲಲೇ, ರೈತ ಸಂಘದ ಅಧ್ಯಕ್ಷ ಒಂದು ಮುಖಂಡ ನೈತಿದ್ಯಲ್ಲ, ಹಸಿರು ಟಾವೆಲ್ ಹಾರಿಸಿ ಆ ಹಸಿರು ಟಾವೆಲು ನನ್ನ ಸೊತ್ತು. ಇಷ್ಟೇ ಅಲ್ಲಲೇ, ಸುತ್ತೂರಿನ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳಕ್ಕೆ ಫ್ಯಾಕ್ಟರಿನ ಸುಟ್ಟು ಭಸ್ಮ ಮಾಡಿದೆಯಲ್ಲ ರಾಮಣ್ಣ. ಆ ಜ್ವಾಲಾಗಲಿಯೇ ಪ್ರತಿಫಲ ನಿನಗಿದು. ಹೇಗಿದೆ ಮಾಮಾಶ್ರೀ? ಮಾರುತೇಶ್ವರ ಸದಾ ರೈತನ ಸುಖ ಸಂತಸಕ್ಕಾಗಿ ಈ ಹಸಿರು ಟಾಯ್ಲು ಎಂದು ಈ ಕೂರಿನ ರಾಕ್ಷಸ ಪಾದಕ್ಕೆ ಅರ್ಪಣೆ ಮಾಡಬೇಕೆ? ನೀನೇ ಹೇಳು ದೇವಾ, ನೀನೇ ಹೇಳು. ನನ್ನ ತಂಗಿ ಮನೆಯಲ್ಲಿ ಸುಖ ಸಂತೋಷದಲ್ಲಿ ಇರಬೇಕಾದರೆ ಇವನು ಹೇಳದಂತೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥೋ ಆ ಕವಿ ಬರೆದ ಕಗ್ಗತ್ತಲೇನೋ? ವಜ್ರಕಾಂತ್, ಒಂದು ಮಾತು ಹೇಳ್ತೇನೆ, ನೆನಪು ಇಟ್ಟುಕೋ ಮಗನೇ. ಹಸುರು ಅಂದರೆ ಈ ಮನದ ಕುಲಿದ ಉಸಿರಿದ್ದಂತೆ. ಹಸುರು ಅಂದರೆ ಹಸುರು ಕ್ರಾಂತಿಯ ಸಂಕೇತ. ಇದು ರೈತರ ಉದ್ಧಾರಕ್ಕೆ ಬೆಳೆಸಬೇಕು ಹೊರತು ಅಲ್ಲ ಮರೆಯಕ್ಕೆ ನೀನಾದರೆ ಬಳಸಿದ್ರೆ ಮಗನೇ ಈ ಮಣ್ಣಲ್ಲಿ ಮಣ್ಣಾದರೂ ನಿನ್ನ ಎಲ್ಲಿಗೆ ಬಂದ ಒದಿತಿದೆ ಎತ್ತರ. ಮೊದಲು ಉತ್ತರ
ಮಾತನಾಡುತ್ತೀರಿ? ಚಾರ್ಲಿ, ನಿಲ್ಲು. ಕೊಡೋ ಮೊದಲ. ಎಲ್ಲ ಕಣ್ಣು ಹೋಗಲ್ಲ ಇಲ್ಲಿ. ಅಪ್ಪ, ಇಂದಿಗೆ ಈ ಮನೆಯವರೊಡ ಮುಗಿತಮ್ಮ. ಲೇ ಚಾರ್ಲಿ, ಹೋಗು. ಅವನು ಎಲ್ಲಿಗೆ ಹೋಗುತ್ತಾನೋ ಏನು ಮಾಡ್ತಾನೋ ಚೆನ್ನಾಗಿ ಗಮನಿಸು. ಅದ್ರ ಕಾಳಜಿ ಬಿಟ್ಟು ಬಿಡ್ರಿ ಸಾವ್ಕಾರ.
ಆ ಮಗ ಎಲ್ಲಿ ಹೋಗ್ತಾನೆ ಹೋಗ್ಲಿ, ಒಂದ್ ಹೆಜ್ಜೆ ಬಿಡ್ಲಾರಂಗ ನನ್ನ ಮೊಬೈಲ್ದಾಗ ಫೋಟೋ ಹೊಡ್ಕೊಂಡು ನಿಮ್ಗೆ ವಾಟ್ಸಪ್ ಮಾಡಿಬಿಡ್ತೀನಿ. ಅಷ್ಟೇ ಮಾಡು. ನಡಿತೀನ್ರಿ.